ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ನಾವು ಪ್ರಿಮ್ಸ್ ಅಲ್ಗೋರಿದಮ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇವತ್ತು ನಾವು ಮರ್ಜ್ ಸಾರ್ಟ್ ಪ್ರಾಬ್ಲಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇದು ಕೊಟ್ಟಿರುವಂಥ ಅರೆ ಇದನ್ನ ಹೇಗಪ್ಪ ಸಾರ್ಟೆಡ್ ಲಿಸ್ಟ್ ಅಂದರೆ ಏನಪ್ಪ ಅಂತಂದರೆ ಇನ್ಕ್ರೀಸಿಂಗ್ ಆರ್ಡರ್ ಅಂದರೆ 0 to n ಇನ್ಕ್ರೀಸಿಂಗ್ ಆರ್ಡರ್ನಲ್ಲಿ ಹೇಗಪ್ಪ ಇದನ್ನ ಈ ಕೊಟ್ಟಿರೋ ಅರೆನ ಸಾರ್ಟ್ ಮಾಡೋದು ಅಂತೇಳಿ ಡಿಸ್ಕಸ್ ಮಾಡೋಣ. ಇದರಲ್ಲಿ ಮೊದಲೇದು ರೂಲ್ ಅಪ್ಲೈ ಆಗೋದು ಯಾವುದಪ್ಪ ಅಂದರೆ ಡಿವೈಡ್ ಆ್ಯಂಡ್ ಕಾನ್ಕರ್. ಇಲ್ಲೇ ಇದೆ, ರೂಲ್ನಲ್ಲೇ ಇದೆ ಡಿವೈಡ್ ಆ್ಯಂಡ್ ಕಾನ್ಕರ್. ಏನಪ್ಪ ಅಂತಂದರೆ ಪ್ರತಿಯೊಂದು ಎಲಿಮೆಂಟ್ಸ್ನ ಡಿವೈಡ್ ಮಾಡಿ ಲಾಸ್ಟ್ಗೆ ಎಲ್ಲ ಎಲಿಮೆಂಟ್ಸ್ನ ಸಾರ್ಟೆಡ್ ಬರೋ ಹಾಗೆ ಜಾಯಿನ್ ಮಾಡಬೇಕು. ಅಂದರೆ ಅಲ್ಲಿ ಅರೆ ಲಿಸ್ಟಲ್ಲಿ ಸಾರ್ಟೆಡ್ ಥರ ಬರೋ ಥರ ಮಾಡಬೇಕು ಡಿವೈಡ್ ಮಾಡಿ. ಹೇಗಪ್ಪ ಅಂತೇಳಿ ನೋಡೋಣ. ಕೊಟ್ಟಿರೋದನ್ನ ಬರ್ಕೊಂಡು 38, 27, 43, 3 ಹಾಗೂ 9, 82, 10 ಇದು ನಮಗೆ ಕೊಟ್ಟಿರುವಂಥ ಅರೆ. ಇದನ್ನು ನಾವು ಹೇಗಪ್ಪ ಡಿವೈಡ್ ಮಾಡೋದು, ಇದನ್ನ ರೂಲ್ನ ಹೇಗಪ್ಪ ಅಪ್ಲೈ ಮಾಡೋದು ಅಂತಂದರೆ ಮೊದಲು ಇದರ ಅರ್ಧ ಯಾವುದಿದೆ ಅದನ್ನು ಡಿವೈಡ್ ಮಾಡೋಣ. ಈಗ ಅರ್ಧ 3ನ ತಗೊಳ್ಳೋಣ. 3 ಇಲ್ಲಿಂದ 1, ಇಲ್ಲಿಂದ 1. ಈಗ ಬರ್ಕೊಳ್ಳೋಣ 38, 27, 43 ಹಾಗೂ 3, 9, 82 ಹಾಗೆ 10. ಈಗ ಹೇಗಪ್ಪ ಅಂತಂದರೆ ಪ್ರತಿಯೊಂದು ಎಲಿಮೆಂಟ್ ಸಿಂಗಲ್ ಆಗೋವರೆಗೂ ಡಿವೈಡ್ ಮಾಡ್ತಾನೆ ಇರಬೇಕು. ಇದನ್ನು ಡಿವೈಡ್ ಮಾಡಿ, ಇದನ್ನು ಸಹ ಡಿವೈಡ್ ಮಾಡಿ 9, 82 ಬರುತ್ತೆ. ಇಲ್ಲಿ 10 ಹಾಕ್ಕೊಳ್ಳೋಣ. 82, 10 ಹಾಕ್ಕೊಳ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ 38, 27 ಒಂದರಲ್ಲಿ, 43 ಹಾಗೆ 3 ಒಂದರಲ್ಲಿ. ನೆಕ್ಸ್ಟ್ ಇದನ್ನು ಸಹ ಡಿವೈಡ್ ಮಾಡಲೇಬೇಕು. 10 ಏನು ಡಿವೈಡ್ ಮಾಡೋದು ಬೇಕಲ್ಲ, ಎಲ್ಲಿದ್ದಲ್ಲೇ ಇರಲಿ. ಇದನ್ನು ಡಿವೈಡ್ ಮಾಡಿ 38, 27, 43 ಹಾಗೆ 3. ಈಗ ನೋಡ್ಬೋದು ನೀವು ಎಲ್ಲ ಎಲಿಮೆಂಟ್ಸು ಸಿಂಗಲ್ ಆಗಿ ಡಿವೈಡ್ ಆದವು. ಸೊ ಈಗ ಹೇಗಪ್ಪ ಅಂತಂದರೆ ಈ ಡಿವೈಡ್ ಆಗಿರೋದನ್ನ ಮತ್ತೆ ರೀಜಾಯಿನ್ ಮಾಡ್ಬೇಕು. ಹೇಗಪ್ಪ ಅಂತಂದರೆ ಯಾವುದು ಲೆಸರ್ ವ್ಯಾಲ್ಯೂ ಇರುತ್ತೋ ಅದನ್ನು ಫ್ರಂಟಿಗೆ ಹಾಕೊಳ್ಳೋದು. 38 ಈಸ್ ಗ್ರೇಟರ್ ದೆನ್ 27 ಅಂದರೆ 27 ಏನಾಯಿತು, ಲೆಸ್ ಆಯಿತು. ಸೊ ಇಲ್ಲಿ ಏನು ಮಾಡ್ಬೇಕು ನಾವು 27 ಹಾಗೆ 38 ಇಲ್ಲಿ ನಮಗೆ ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಎಲಿಮೆಂಟ್ ಸಿಕ್ಕು. ನೆಕ್ಸ್ಟ್ ಇದೇ ಥರ 3 ಹಾಗೆ 43. ನೆಕ್ಸ್ಟ್ 9 ಮತ್ತು 82. ಇದು 10 ಏನಿದೆಯಲ್ಲ ಇದನ್ನ ಹಾಗೆ ಇಳಿಸ್ಕೊಳ್ಳಿ, ಆ್ಯರೋ ಮಾರ್ಕಿನ ಹಾಕೋದು ಬೇಕಾಗಿಲ್ಲ. ನೆಕ್ಸ್ಟ್ ನಂತರ ಏನಪ್ಪ ಅಂತಂದರೆ ಇವೆರಡನ್ನ ಜಾಯಿನ್ ಮಾಡಿರಿ. ನೆಕ್ಸ್ಟ್ ಇವೆರಡನ್ನ ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಜಾಯಿನ್ ಮಾಡಿ. ಇವು 4ರಲ್ಲಿ ಚಿಕ್ಕದು ಯಾವುದು, 3 ಇದೆ. 3 ಮೊದಲು ಬರ್ಕೊಳ್ಳಿ. 3 ನಂತರ 27 ಚಿಕ್ಕದಿದೆ, 38 ಹಾಗೆ 43. ಇಷ್ಟು ನಮಗೆ ಸಿಕ್ಕಂಥ ವ್ಯಾಲ್ಯೂಸ್. ಇದರಲ್ಲಿ ಚಿಕ್ಕದು ಯಾವುದಿದೆ, 9 ಇದೆ, 10 ಇದೆ ಹಾಗೆ 82 ಇದೆ. ನೆಕ್ಸ್ಟ್ ಇವೆರಡನ್ನ ಜಾಯಿನ್ ಮಾಡಿ. ಜಾಯಿನ್ ಮಾಡಿದ ನಮ್ಗೆ ಏನು ಸಿಕ್ತು, 3, 9 ಹಾಗೆ 10, 27, 38, 43 ಹಾಗೆ 82. ಇದು ನಮಗೆ ಇನ್ಕ್ರೀಸಿಂಗ್ ಆರ್ಡರಲ್ಲಿ ಸಿಕ್ಕಿರುವಂಥ ಲಿಸ್ಟು, ಸಾರ್ಟೆಡ್ ಲಿಸ್ಟು. ಸೊ ಇಲ್ಲಿ ನೋಡ್ಬೋದು ನೀವು. ಇದರಲ್ಲಿ ಏನಪ್ಪ ಕಾನ್ಸೆಪ್ಟ್ ಅಂತಂತಂದರೆ ಕೊಟ್ಟಿರೋ ಅರೆ ಲಿಸ್ಟ್ನ ಒಂದೊಂದೇ ಎಲಿಮೆಂಟ್ಸ್ ಸಿಂಗಲ್ ಎಲಿಮೆಂಟ್ಸ್ ಬರೋವರೆಗೂ ಡಿವೈಡ್ ಮಾಡಿದ ನಂತರ ಜಾಯಿನ್ ಮಾಡಬೇಕು. ಯಾವ ಥರಪ್ಪ ಅಂದರೆ 27 ಅಂದರೆ ಇವೆರಡು ಕಂಪೇರ್ ಮಾಡಿ ಯಾವುದು ಗ್ರೇಟರ್ ಇದೆ ಅಂದರೆ ಗ್ರೇಟರ್ ಬೇಡ, ಚಿಕ್ಕದು ಯಾವುದಿದೆ ಅದನ್ನು ಫಸ್ಟಿಗೆ ಹಾಕ್ಕೊಳ್ಳಿ. ಇವೆರಡರಲ್ಲಿ ಚಿಕ್ಕದು ಯಾವುದಿದೆ ಫಸ್ಟಿಗೆ ಹಾಕ್ಕೊಳ್ಳಿ. ಇವೆರಡರಲ್ಲಿ ಚಿಕ್ಕದು ಯಾವುದಿದೆ ಅದು ಯಾವಾಗಲೂ ಮೊದಲಿಗೆ ಹಾಕಿ. ನಂತರ ಇವೆರಡನ್ನ ಕಂಪೇರ್ ಮಾಡಿದರೆ ಇವು 4 ಎಲಿಮೆಂಟ್ಸ್ನಲ್ಲಿ ಚಿಕ್ಕದು ಯಾವುದಿದೆ ಅಂದರೆ ಇನ್ಕ್ರೀಸಿಂಗ್ ಆರ್ಡರ್ನಲ್ಲಿ ನಾವು ಇದನ್ನು ಡಿವೈಡ್ ಮಾಡಿದ ನಂತರ ಅರೇಂಜ್ ಮಾಡಬೇಕು. ಸೊ 3, 27 ಅದರ ನಂತರ 38 ಆಮೇಲೆ 43.
43 ಇದು ಈ ಥರ ನಾವು ಮಾಡ್ತೀವಿ. ಇವೆರಡನ್ನು ಮರ್ಜ್ ಮಾಡಿದರೆ ಜಾಯಿನ್ ಮಾಡಿದರೆ 39 4 10 27 39 ಅದು 39 ಅಲ್ಲ 3 9 10 27 38 43 ಹಾಗೂ 82 ಇದು ಬಂದುಬಿಟ್ಟು ಮರ್ಜ್ ಸಾರ್ಟ್ನ ಕಾನ್ಸೆಪ್ಟ್. ಏನಿಲ್ಲ, ಸಿಂಗಲ್ ಎಲಿಮೆಂಟ್ಸ್ ಬರೋವರೆಗೂ ಡಿವೈಡ್ ಮಾಡಿ ನಂತರ ಆ್ಯಡ್ ಮಾಡಿ. ನಾವು ಜಾಸ್ತಿ ತಲೆ ಕೆಡ್ಸೋದೇನಿಲ್ಲ. ಇದರಲ್ಲಿ ಚಿಕ್ಕದು ಯಾವುದಿದೆ ಇನ್ಕ್ರೀಸಿಂಗ್ ಆರ್ಡರ್ ವೈಸ್ ಲಾಸ್ಟಿಗೆ ಆ್ಯಡ್ ಮಾಡಿದರೆ ಮುಗಿತು, ಇದೇ ಕಾನ್ಸೆಪ್ಟ್. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು.